ಈ ಮುಂದಿನ 10 ನಿಮಿಷದಲ್ಲಿ ನಿಮ್ ನಾಯಿನ ನೀವು ಸೋಷಿಯಲೈಸೇಷನ್ ಮಾಡ್ಬೋದು. ಯಾವ ತರ ಅಂದ್ರೆ ನಿಮ್ ನಾಯಿ ಬೇರೆಯವ್ರನ್ನ ನೋಡಿ ಅಂದ್ರೆ ನಿಮ್ ಮನೆಗ್ ಬರೋ ಗೆಸ್ಟ್ ಆಗಿರ್ಬೋದು, ಬೇರೆ ಯಾರೇ ಬರ್ಬೋದು, ಅವ್ರನ್ನ ನೋಡಿ ಬೊಗಳೋದು ಎಲ್ಲಾ ಮಾಡೋದ್ರಿಂದ ಸ್ಟಾಪ್ ಮಾಡ್ಬೋದು. ಮತ್ತೆ ನಿಮ್ ಬಿಗ್ಗೆಸ್ಟ್ ಡೌಟ್ ಏನಾಗಿರುತ್ತೆ ಅಂದ್ರೆ ನಮ್ಮನೆಗ್ ಪ್ರತಿಯೊಬ್ರು ಯಾರೇ ಒಬ್ರು ಗೆಸ್ಟ್ ಬಂದ್ರು ಸಹ ಇಲ್ಲಾಂದ್ರೆ ನಾವು ಎಲ್ಲಾದ್ರೂ ಗಾಡಿಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲ ವೆಟರ್ನರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸುಮ್ನೆನೇ ಇರಲ್ಲ, ಬೊಗಳುತ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು ಆಂಕ್ಸೈಟಿ ತರ. ಅಂದ್ರೆ ಬೇರೆಯವ್ರನ್ನ ನೋಡಿ ಬೊಗಳೋದ್ರಿಂದ ಇರ್ಬೋದು. ಪ್ರತಿಯೊಂದು ನಿಮ್ಗೆ ಈ ವಿಡಿಯೋದಲ್ಲಿ ಸಾಲ್ವ್ ಆಗುತ್ತೆ. ಈ 10 ಮಿನಿಟ್ಸ್ ಅಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಬಹುದು. ಯಾವ ತರ ಸೋಷಿಯಲೈಸೇಷನ್ ಮಾಡ್ಬೋದು ನಿಮ್ ನಾಯಿನ ಅಂತ. ಇದನ್ನ ಯಾವ ತರ ಸ್ಟೆಪ್ಸ್ ಮುಖಾಂತರ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಪೇಜ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪೆಟ್ ಸಾಕಿರುವಂತ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಸೋಷಿಯಲೈಸೇಷನ್ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಸ್ಟೆಪ್ ಅನ್ನೋದು ಸೋಷಿಯಲೈಸೇಷನ್ ಅಂದ್ರೆ ಏನು ಅಂತ ನಿಮ್ಗೊಂದು ಡೌಟ್ ಇರುತ್ತೆ. ನಿಮ್ಮ ನಾಯಿ ಯಾರದೇ ಕೈಲಿರ್ಬೋದು, ಇದು ನಮ್ದಲ್ಲ, ಇದು ಲಕ್ಕಿ ಒಂದು ಬೇರೆಯವ್ರದ್ದು, ನಿಮಗೂ ಗೊತ್ತು. ಈ ಲಕ್ಕಿ ನಮ್ಮ ಜೊತೆ ಬಂದಿದೆ ಇಷ್ಟು ಸೈಲೆಂಟ್ ಆಗಿ ಮತ್ತೆ ಇಷ್ಟು ಸೋಷಿಯಲೈಸೇಷನ್ ಆಗಿದೆ ಅಂತಾನೆ ಅಂದ್ರೆ ಕಾರಣ ಇದು ಸೋಷಿಯಲೈಸೇಷನ್ ಆಗಿರೋದು. ಆಗಿಲ್ಲ ಅಂದಾಗ ಏನ್ ಮಾಡುತ್ತೆ, ಇದನ್ನ ಓಪನ್ ಮಾಡಿ ಕಚ್ಚಕ್ ಬರೋದು, ಈ ತರ ಕಿವಿ ಮುಡ್ಸ್ಕೊಳಲ್ಲ, ಈ ತರ ನೋಡಿ, ಈ ತರ ಏನು ಮುಡ್ಸ್ಕೊಳಲ್ಲ, ಈ ತರ ಪ್ರತಿಯೊಂದು ಪಾರ್ಟ್ನು ಯಾವ್ದನ್ನು ಟಚ್ ಮಾಡಿಸ್ಕೊಳಲ್ಲ. ಎಲ್ಲಿವರೆಗೂ ಸುಮ್ಮನೆ ಇರ್ತವೆ ಅಂದ್ರೆ ಕೈ ಕಾಲು ಮುಟ್ಟೋ ತನಕ ಸುಮ್ಮನೆ ಇರ್ತವೆ. ಯಾವಾಗ ಬಾಯಿ ಕಿವಿ ಅದೆಲ್ಲ ಟಚ್ ಮಾಡ್ತೀವೋ ಆಗ ಅವಕ್ಕೆ ಒಂಥರ ಬ್ಯಾಡ್ ಟೆಸ್ಟ್ ತರ ಫೀಲ್ ಆಗ್ಬಿಟ್ಟು ಒಂಥರ ಗರ್ ಅನ್ನೋದು ಸ್ಟಾರ್ಟ್ ಮಾಡುತ್ತೆ. ಅವಾಗೇ ಅರ್ತ್ಕೊಂಡ್ಬಿಡ್ಬೇಕು ನಾವು ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಅಂತ. ಅದನ್ನ ನಾವೇನನ್ನ ಕಂಪ್ಲೀಟ್ ಆಗಿ ಕಂಟಿನ್ಯೂ ಮಾಡಕ್ ಹೋಗ್ತೀವಿ ಅಂತಂದ್ರೆ ಕಚ್ಚಿಸ್ಕೊಳ್ಳೋದಂತೂ ಖಂಡಿತ. ಈಗ ಸ್ಟೆಪ್ ಮುಖಾಂತರ ನೋಡೋಣ. ಯಾವ ತರ ಸೋಷಿಯಲೈಸೇಷನ್ ಅಂದ್ರೆ ಏನು, ಯಾವ ತರ ಸ್ಟೆಪ್ಸ್ ಇರುತ್ತೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಸೋಷಿಯಲೈಸೇಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ ನಿಮ್ ನಾಯಿ ಈ ತರ ಪ್ರದೇಶದಲ್ಲಿ ಆಗಿರ್ಬೋದು, ಬೇರೆ ಯಾರ ಕೈಲೇ ಹೋಗಿರ್ಬೋದು, ಇಲ್ಲ ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಈ ತರ ನಾಯ್ಸ್ ಇರೋ ಪ್ರೈಸ್ ಆಗಿರ್ಬೋದು, ಟ್ರಾಫಿಕ್ ಅಲ್ಲಿ ಆಗಿರ್ಬೋದು, ಸೈಲೆಂಟ್ ಆಗಿರ್ಬೇಕು. ಇದನ್ನ ನಾವೇನಂತೀವಿ, ಒಂದು ಕಾಮ್ ಆಗಿರೋ ಪೊಸಿಷನ್, ಕಾಮ್ ಆಗಿರೋಂಥ ನಾಯಿನ ಸೋಷಿಯಲೈಸೇಷನ್ ಆಗಿದೆ ಅಂತ ಅಂತೀವಿ. ಈಗ ಫಸ್ಟ್ ಸ್ಟೆಪ್ ನೋಡೋಣ ನಾವು ಯಾವ ತರ ಸೋಷಿಯಲೈಸೇಷನ್ಗೆ ಹೆಲ್ಪ್ ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬನ್ನಿ. ಈಗ ಸೋಷಿಯಲೈಸೇಷನ್ ಮಾಡೋ ಸ್ಟೆಪ್ಸ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಟರ್ಮ್ಸ್ ಇರುತ್ತೆ ಅಂದ್ರೆ ಸೋಷಿಯಲೈಸೇಷನ್ ಕಲ್ತ ಮೇಲೆ ಯಾವ ತರ ಆಗುತ್ತೆ ನಿಮ್ಮ ನಾಯಿ ಅಂತಂದ್ರೆ ಬಾರ್ಕ್ ಮಾಡಲ್ಲ, ಬೇರೆಯವ್ರನ್ನ ನೋಡಿ ಫಿಯರ್ ಪಡಲ್ಲ, ಭಯ ಪಡಲ್ಲ. ಬೇರೆ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ತೀರಾ, ಗ್ರೂಮಿಂಗ್ ಮಾಡಿಸ್ತಿರ್ತೀರಾ, ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಕಚ್ಚೋದು ಸಡನ್ ಆಗಿ, ಇಲ್ಲ ರಿಯಾಕ್ಟ್ ಮಾಡೋಂಥದ್ದು, ಇವೆಲ್ಲ ಸ್ಟಾಪ್ ಆಗಬೇಕು ಅಂತಂದ್ರೆ ಸೋಷಿಯಲೈಸೇಷನ್ ಇಂಪಾರ್ಟೆಂಟ್. ಈ ಸೋಷಿಯಲೈಸೇಷನ್ ಮಾಡಿಸ್ಬೇಕು ಅಂದ್ರೆ ಯಾವ ಏಜ್ ಅಲ್ಲಿ ಮಾಡಿಸ್ಬೇಕು ಅಂತ ನಿಮಗೆ ಡೌಟ್ ಇದ್ರೆ ಈ 3 ವಾರದಿಂದ 90 ದಿನ ಅಂತ ಏನಿದೆ ಟೈಮು, ಅದನ್ನ ಗೋಲ್ಡನ್ ಟೈಮ್ ಅಂತ ಕರಿತೀವಿ. ಇಲ್ಲಿ ನೀವೇನೇ ಕಲ್ಸಿದ್ರು ಎಲ್ಲ ಒಳ್ಳೆ ಬುದ್ಧಿ ಆಗಿರ್ಬೋದು, ಕೆಟ್ಟ ಬುದ್ಧಿ ಆಗಿರ್ಬೋದು, ಪ್ರತಿಯೊಂದು ನೀವು ಇಲ್ಲೇ ಕಲ್ಸೋದು. ಅತಿಯಾಗಿ ಪ್ರೀತಿ ತೋರಿಸ್ತೀರಾ 3 ತಿಂಗಳವರೆಗೂ, ಅದು ಏನು ಮಾಡುತ್ತೆ, ಈ ಥರ ಸೋಷಿಯಲೈಸೇಷನ್ ಆಗದೇ ಇರೋದು, ಲೀಶ್ ಪುಲಿಂಗ್ ಇರ್ಬೋದು, ಪ್ರತಿಯೊಂದು ಅಲ್ಲೇ ತೋರಿಸೋದು ನಿಮಗೆ. ಅವು ಮುಂದಕ್ಕೆ ಅದಾದಮೇಲೆ ನೀವು 2 ವರ್ಷ ಇರುತ್ತೆ ನಾಯಿ, ಇಲ್ಲ 1.5 ವರ್ಷ ಇರುತ್ತೆ, ಇವಕ್ಕೆ ಟ್ರೈನ್ ಮಾಡೋಕ್ಕಾಗಲ್ವಾ, ಆಗುತ್ತೆ. ಬಟ್ ಏನಂತಾರೆ, ನಿಮಗೆ ಪೇಷನ್ಸ್ ಇರಬೇಕು ಮೇಯ್ನು. ಈ ಪೇಷನ್ಸ್ ಇದ್ದರೆ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಚಿಕ್ಕ ವಯಸ್ಸಲ್ಲಿದ್ದಾಗ ಬೇಗ ಕಲ್ತ್ಕೊಳುತ್ತೆ. ಒಂದೊಂದು ರಿವಾರ್ಡ್ ಬೇಸ್ಡ್ ಅಂದರೆ ಈ ಥರ ಟ್ರೀಟ್ಸ್ ಮುಖಾಂತರ ಕೊಟ್ಟು ಕಲಿಸ್ಬೋದು. ದೊಡ್ಡವರಾದಾಗ ಪ್ರತಿಯೊಂದು ಕಲಿಯೋಕ್ಕೂ ರಿವಾರ್ಡ್ ಕೇಳುತ್ತೆ, ಮತ್ತು ಇನ್ನೊಂದು ಟೈಮ್ ಕೇಳುತ್ತೆ. ಏನಕ್ಕೆ ಮಾಡಲ್ಲ ಅಂತಂದರೆ, ನೀವು ಮುಂಚೆ ಕೊಟ್ಟಿರೋ ಸಲಹೆಯಿಂದ ಈಗ ನೀವೇನಾದ್ರು ಅದನ್ನು ಸ್ಟ್ರಿಕ್ಟ್ ಮಾಡಕ್ಕೆ ಹೋಗ್ತೀರಾ ಅಂತಂದರೆ ಯಾವುದು ಕೂಡ ಕಲ್ತ್ಕೊಳ್ಳಲ್ಲ. ಯಾಕೆ ಹೆಂಗೆ ಅಂತಂದರೆ, ಗಿಡವಾಗಿ ಬಗ್ಗೋದು ಮಣವಾಗಿ ಬಗ್ಗುತ್ತಾ ಅಂತ ನಿಮಗೆ ಗೊತ್ತು. ಅದೇ ಥರನೇ ಇದು, ದೊಡ್ಡದಾದ್ಮೇಲೂ ಕಲ್ತ್ಕೊಳ್ಳಲ್ಲ. ಅಂದರೆ ಇದು ಮನುಷ್ಯರಲ್ಲ, ನಾಯಿ ಆಗಿರೋದನ್ನ ಕಲ್ತ್ಕೊಳ್ಳುತ್ತೆ. ಬಟ್ ನಿಮಗೆ ಪೇಷನ್ಸ್ ಇರಬೇಕು ಮೇನು. ಈಗ ಫಸ್ಟ್ನೇ ಸ್ಟೆಪ್ ನಾವು ನೋಡೋಣ. ಫಸ್ಟ್ ಸ್ಟೆಪ್ ಏನಂತಂದರೆ, ಇದನ್ನು ನೀವು ಮನೇಲೇ ಮಾಡ್ಕೊಬೇಕಾಗಿರೋದು, ಮತ್ತು ಬೇಸಿಕ್ ಸ್ಟೆಪ್ ಇದು. ಈ ಬೇಸಿಕ್ ಸ್ಟೆಪ್ನ ಯಾವ ಥರ ಮಾಡೋದು ಅಂತಂದರೆ, ಫಸ್ಟು ನಿಮ್ಮ ಮನೇಲಿ ಯಾವುದೇ ಹುಡುಗರು ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅವ್ರಿಗೆ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಿ, ಸಡನ್ನಾಗಿ ಅವ್ರ ಮೈ ಮೇಲೆ ಬೀಳೋ ಥರ ಮಾಡೋಕೆ ಹೋಗಬೇಡಿ. ನೆಕ್ಸ್ಟು ಏನು ಸ್ಟೆಪ್ ಅಂತಂದರೆ, ನಿಮ್ಮ ಮನೇಲಿರೋ ಸೌಂಡ್ಗಳು ಅಂದರೆ ಬೆಲ್ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಈ ಸೌಂಡ್ಗಳಿಗೆ ಎದುರ್ಕೊಳ್ಳೋದನ್ನ ಕಮ್ಮಿ ಮಾಡಿಸಿ ಮೊದಲು. ನೆಕ್ಸ್ಟ್ ಏನಂತಂದರೆ, ಮೂರನೇದು ಬಂದು ನಿಮ್ಮ ಮನೇಲಿ ಏನಾದರೂ ಈ ಥರ ಪೆಟ್ಸ್ ಇದ್ದು ಅದು ಸೋಷಿಯಲೈಸೇಷನ್ ಆಗಿಲ್ಲ ಅಂತಂದಾಗ ಅದನ್ನು ಫಸ್ಟು ಹೊಡೆಯೋದು ಬಡಿಯೋದೆಲ್ಲ ಮಾಡೋದು ಬಿಟ್ಟು ನೀಟಾಗಿ ನಿಧಾನಕ್ಕೆ ಹೇಳ್ಕೊಂಡು ಕೊಡಿ. ಯಾವಾಗ ಪೇಷನ್ಸಿಂದ ಹೇಳ್ಕೊಂಡು ಕೊಡ್ತೀರೋ ಅದು ನೀಟಾಗಿ ಕಲ್ತ್ಕೊಳ್ಳುತ್ತೆ. ನೆಕ್ಸ್ಟು ಸ್ಟೆಪ್ ಟು ಏನಂತಂದರೆ, ಆಚೆಗಡೆ ಕರ್ಕೊಂಡು ಹೋದಾಗ ಲೀಶ್ ಹಾಕೊಂಡು ಕರ್ಕೊಂಡೋಗಿ. ಲೀಶ್ ಹಾಕೋದ್ರಿಂದ ಏನಾಗುತ್ತೆ, ಕಂಟ್ರೋಲ್ಡ್ ಆಗಿರುತ್ತೆ ನಿಮಗೆ. ಯಾವಾಗ ಲೀಶ್ ಪುಲಿಂಗ್ ಮಾಡ್ತಾ ಇರುತ್ತೋ, ಈ ಥರ ಚೋಕ್ ಚೈನ್ ಯೂಸ್ ಮಾಡೋದ್ರಿಂದ ನಿಮಗೆ ಲೀಶ್ ಪುಲಿಂಗ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಮೂರನೇದು ಏನಂತಂದರೆ, ಯಾವುದೇ ಕಿಡ್ಸ್ನ ಅಂದರೆ ಯಾವುದೇ ಮಕ್ಳುಗಳು ಆಟ ಆಡ್ತಿರ್ಬೋದು, ಯಾರೇ ಓಡಾಡ್ತಿರ್ಬೋದು, ಇಲ್ಲ ಗಾಡಿನೇ ಓಡಿಸ್ತಾ ಇರ್ಬೋದು ಫಾಸ್ಟಾಗಿ, ಅದನ್ನ ನೋಡಿ ಅಗ್ರೆಷನ್ ತೋರಿಸಿದಾಗ ನೀವು ಅದನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡಿ. ಡಿಸ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಅವಕ್ಕೆ ಅರ್ಥ ಆಗುತ್ತೆ, ಇದರಿಂದ ಏನು ನನಗೆ ಆರ್ಮಿಲ್ಲ, ನನ್ನಿಂದ ಅವ್ರಿಗೇನು ಆರ್ಮಿಲ್ಲ, ಜಸ್ಟ್ ಸೈಲೆಂಟ್ ಆಗಿರೋಣ ಅಂತ ಕಲ್ತ್ಕೊಳುತ್ತೆ. ಇದು ಒಂದು ಸ್ಟೆಪ್ ಟು. ಮೂರನೇ ಸ್ಟೆಪ್ ಬಂದು, ನೀವೇನಾದರೂ ಹೊಸ ಅಂದರೆ ನಿಮ್ಮ ಮನೇಲಿ ಗೆಸ್ಟ್ ಬಂದಿರ್ಬೋದು, ಬೇರೆ ಯಾರೇ ಫ್ರೆಂಡ್ಸ್ ಬಂದಿರ್ಬೋದು, ಅವ್ರ ಜೊತೆ ಮೀಟ್ ಮಾಡಿಸ್ತಾ ಇದ್ದೀರಾ ಅಂತಂದಾಗ ಮೊದಲು ಲೀಶ್ ಇರ್ಬೇಕು ನಿಮ್ಮ ಕೈಯಲ್ಲಿ. ಅದು ಏನು ಮಾಡುತ್ತೆ ಅಂದರೆ, ನಾಯಿ ಫಸ್ಟ್ ಯಾರನ್ನೇ ಬಂದಾಗ ನೋಡಬೇಕು ಅಂತಂದ್ರೆ ಅದನ್ನು ಸ್ಮೆಲ್ ಮಾಡುತ್ತೆ, ಇಲ್ಲ ಸ್ನಿಫ್ ಮಾಡುತ್ತೆ. ಆ ಸ್ನಿಫ್ ಮಾಡಬೇಕಾದ್ರೆ ನಿಮಗೆ ಕಂಟ್ರೋಲ್ಡ್ ಆಗಿರ್ಬೇಕು ಲೀಶು. ಯಾವತ್ತೂ ಅವ್ರ ಮೇಲೆ ಪುಷ್ ಮಾಡಕ್ಕೆ ಬಿಡಬೇಡಿ, ಇಲ್ಲ ಎಗರಕ್ಕೆ ಬಿಡಬೇಡಿ. ಅದು ನಿಮಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಬಂದಾಗ ಈ ಸೋಷಿಯಲೈಸೇಷನ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 4 ಬಂದ್ಬಿಟ್ಟು, ನಿಮ್ಮ ನಾಯಿ ಬೇರೆ ನಾಯಿ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರೆ
ಏನ್ ಮಾಡುತ್ತೆ ಅಂದ್ರೆ ಒಂದು ನ್ಯೂಟ್ರಲ್ ಪ್ಲೇಸ್ ಕರ್ಕೊಂಡೋಗಿ ಹೆವಿ ನಾಯ್ಸ್ ಇದ್ದಾಗ ಏನಾಗುತ್ತೆ ಅವು ಡಿಸ್ಟ್ರಾಕ್ಟ್ ಆಗಿ ನಿಮ್ಮ ನಾಯಿ ಡಿಸ್ಟ್ರಾಕ್ಟ್ ಆದಾಗ ಯಾವಾಗ ಗ್ರೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಎರಡು ಗ್ರೌಲಿಂಗ್ ಮಾಡಿದಾಗ ಪಕ್ಕಾ ಜಗಳ ಆಗುತ್ತೆ. ಈ ಜಗಳನ ನಿಲ್ಲಿಸ್ಬೇಕು ಅಂತಂದಾಗ ಅವು ಕಾಮ್ ಆಗಿರ್ಬೇಕು, ನಿಮ್ಮ ನಾಯಿ ಕೂಡ ಕಾಮ್ ಆಗಿರ್ಬೇಕು. ಜೊತೆಗೆ ಲೀಸ್ಟ್ ಕಂಟ್ರೋಲ್ ಆಗಿರ್ಬೇಕು, ಅವ್ರು ಕೂಡ ಲೀಸ್ಟ್ ಕಂಟ್ರೋಲ್ ಆಗಿರ್ಬೇಕು. ಏನಾದ್ರೂ ಗ್ರೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಪೋಸಿಟ್ ಸೈಡ್ ಇಂದ ಎಳ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ತರ ಮಾಡ್ಕೊಂಡ್ ಬಂದಾಗ ನಿಮ್ಗೆ ಸೋಷಿಯಲೈಸೇಷನ್ ಅನ್ನೋದು ತುಂಬಾ ಇಂಪ್ರೂವ್ಮೆಂಟ್ ಆಗಿ ನಿಮ್ ನಾಯಿಗೆ ಈ ಲೀಶ್ ಅನ್ನೋದಿರ್ಬೋದು, ಬೇರೆ ಬಂದಾಗ ಕಚ್ಚೋದಾಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ನ ನೀವು ಫೇಸ್ ಮಾಡೋ ಚಾನ್ಸಸ್ ಇರಲ್ಲ. 5ನೇ ಸ್ಟೆಪ್ ಏನಂತಂದ್ರೆ ನಿಮ್ ನಾಯಿನ ಈ ತರ ಪ್ರೊಸೆಸ್ ಅಲ್ಲಿ ಇದ್ದಾಗ ನೆಕ್ಸ್ಟ್ ಸ್ಟೆಪ್ 5 ಏನು ಅಂತ ನೋಡೋಣ. ನಿಮ್ ನಾಯಿನ ಈ ತರ ಸೋಷಿಯಲೈಸೇಷನ್ ಪ್ರೊಸೆಸ್ ಅಲ್ಲಿ ಇದ್ದಾಗ ತುಂಬಾನೇ ಶೈ ಬಿಹೇವಿಯರ್ ಆಗಿರ್ಬೋದು, ಬೇರೆ ಯಾಕೆಂದ್ರೆ ತುಂಬಾ ಜನ ನೋಡಿದ ತಕ್ಷಣ ತಿರ್ಗಾ ಭಯ ಬೀಳ್ತಾ ಇರೋದಿರ್ಬೋದು, ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನಾಗುತ್ತೆ ಪೇಷನ್ಸ್ ಕಲಿಸ್ತಾ ಇರ್ತೀರಾ. ಬಟ್ ಇದನ್ನಂತ ಒಂಥರ ಬೇಜಾರಾಗ್ಬಿಟ್ಟು ನಿಮ್ಗೆ ಪನಿಷ್ ಮಾಡೋದಾಗಿರ್ಬೋದು, ಅಂದ್ರೆ ಸಡನ್ ಆಗಿ ಎಷ್ಟೊಂದು ನಾಯಿಗಳ ಜೊತೆ ಬಿಡೋದಾಗಿರ್ಬೋದು, ಇಲ್ಲ ಎಷ್ಟೊಂದು ಜನ ಪೀಪಲ್ಸ್ ಜೊತೆ ಬಿಡೋದಾಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕಾಮನ್ ರೀಸನ್ಸ್ಗಳು ಇವೆಲ್ಲ. ನೀವು ಮಾಡೋಂಥ ತಪ್ಪುಗಳು ಇವನ್ನೆಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಅಂದ್ರೆ ಒಂದು ಪ್ರೋಸೆಸ್ ಇರುತ್ತೆ, ಅದು ನಿಧಾನ ಕಲ್ತ್ಕೊಳ್ಳುತ್ತೆ. ನಿಧಾನಕ್ಕಾದ್ಮೇಲೆ ನೀವು ಕಲ್ತ್ಕೊಂಡಾದ್ಮೇಲೆ ಮುಗೀತದು. ನೀವು ಮತ್ತೆ ಏನು ಕಲ್ಸಂಗಿರಲ್ಲ. ಅದಕ್ಕೂ ಮುಂಚೆ ಟ್ರೀಟ್ ಮಾಡೋವೇನ ಕಮ್ಮಿ ಮಾಡ್ಬೇಕಂದ್ರೆ ಹೊಡೆಯೋದು ಬಡಿಯೋದು ಇವೆಲ್ಲ ಕಮ್ಮಿ ಮಾಡಿ ಟ್ರೀಟ್ ಕೊಟ್ಟು ರಿವಾರ್ಡ್ ಬೇಸ್ಡ್ ಆಗಿ ಕೆಲಸ ಮಾಡಿಸ್ಕೊಳ್ಳಿ. ಇದು ನಿಮ್ಗೂ ಒಳ್ಳೇದು, ಅದಕ್ಕೂ ಒಳ್ಳೇದು. ನೆಕ್ಸ್ಟ್ ಸ್ಟೆಪ್ 6 ಏನಂತಂದ್ರೆ ಟೂಲ್ಸ್ ನಾವು ಯಾವ್ಯಾವ ಯೂಸ್ ಮಾಡ್ಬೇಕು ಅಂತ. ಒಂದು ಐ ಬ್ಯಾಲೆನ್ಸ್ಡ್ ಆಗಿರೋ ಟ್ರೀಟ್ ನ ಯೂಸ್ ಮಾಡ್ಬೇಕಂದ್ರೆ ಚೆನ್ನಾಗಿರೋದು, ಅದಕ್ಕೆ ಇಷ್ಟ ಆಗಿರೋಂಥದ್ದು. ಇನ್ನೊಂದು ಲಾಂಗ್ ಲೀಶ್ ಆಗಿರ್ಬೇಕು. ಲಾಂಗ್ ಲೀಶ್ ಇದ್ದಾಗ ನೀವು ಇಲ್ಲಿ ನಾಯಿನ ಅಷ್ಟು ದೂರ ಬಿಡ್ತೀರಾ, ಇಲ್ಲಿ ನೀವು ನಿಂತಿರ್ತೀರಾ ಅಂದಾಗ ಸ್ಟೇ ಆಗಿರ್ಬೋದು, ಕಾಮ್ ಆಗಿರ್ಬೋದು, ಪ್ರತಿಯೊಂದು ಅದು ಕಲ್ತ್ಕೊಳ್ಳುತ್ತೆ ಅಲ್ಲಿ. ಮತ್ತೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ನೋಡ್ತಾ ಇರ್ತೀರೋ ಆ ಪ್ಲೇಸ್ ಬಂದು ನ್ಯೂಟ್ರಲ್ ಆಗಿರ್ಬೇಕು. ಬೇರೆ ನಾಯಿ ಅಗ್ರೆಸಿವ್ ಆಗಿ ಆಡೋಂಥ ಜಾಗಕ್ಕೆ ನೀವು ಕರ್ಕೊಂಡು ಹೋಗ್ಬಾರ್ದು. ಇಷ್ಟೆಲ್ಲ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದು ಮಾತಾಡಿ. ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ ನಾಯಿ ಸೋಷಿಯಲೈಸೇಷನ್ ನ ಕಲಿಯೋದು ತುಂಬಾನೇ ಈಸಿ ಆಗುತ್ತೆ. ನಿಮ್ಗೂ ಕೂಡ ಕಡಿಮೆ ಖರ್ಚಲ್ಲೇ ಮುಗ್ದೋಗುತ್ತೆಲ್ಲ. ಏನೇನು ತಗೊಬೇಕಂತಾನೆ ನೀವು ಲೀಸ್ಟ್ ನ ತಗೊಬೇಕಾಗುತ್ತೆ, ಇನ್ನೊಂದು ಟ್ರೀಟ್ಸ್ ನ ತಗೊಬೇಕಾಗುತ್ತೆ, ಮತ್ತೆ ಇನ್ನೊಂದು ನಿಮ್ನ ಪೇಷನ್ಸ್ ನ ತುಂಬಾನೇ ಬೈ ಮಾಡ್ಬೇಕಾಗುತ್ತೆ. ಅದರಿಂದನೇ ನೀವು ಸೋಷಿಯಲೈಸೇಷನ್ ನ ಕಲ್ಸಕ್ಕಾಗುತ್ತೆ.